ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಆಪರೇಷನ್ ಸಿಂಧೂರ ಆಯಿತು, ಭಾರತದ ಯೋಧರ ಪರಾಕ್ರಮ ಬಗ್ಗೆ ಎಲ್ಲರೂ ಕೂಡ ಕೊಂಡಾಡಿದ್ರು. ಆದರೆ ಶಾಸಕರು ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನೋಡಿ, ಈ ರೀತಿಯ ಕೆಟ್ಟ ಒಂದು ನಡವಳಿಕೆಗಳನ್ನು ಮಾಡೋರೆಲ್ಲ ಕಾಂಗ್ರೆಸ್ಗೆ ಸೇರಿಬಿಟ್ಟಿದ್ದಾರೆ. ನಾನೇನು ಮಾಡಲಿ? ಲಕ್ಷ್ಮಣ್ ಅಂತಕ್ಕಂಥ ಒಬ್ಬ ವ್ಯಕ್ತಿ 4 ಮರಕ್ಕೆ ಗುಂಡೊಡೆದು ನಾವು ಪಾಕಿಸ್ತಾನ ನುಗ್ಗಿ ಹೊಡೆದ್ವಿ ಅಂತ ಬಿಜೆಪಿಯವ್ರು ಹೇಳ್ಕೊಂಡ್ರು ಅಂತೇಳಿ ಮೊದಲು ಹೇಳಿದ್ರು. ಈಗ ಇವರು 4 ಫ್ಲೈಟ್ಗಳನ್ನ ಆರಿಸ್ಬಿಟ್ಟು ಹಿಂಗೆ ಓಡಾಡ್ಕೊ ಬಂದ್ಬಿಟ್ಟು ಅಂತ ಹೇಳ್ತಾರೆ. ಇದು ಇಡೀ ದೇಶ ಇದನ್ನು ಏನು ಅಂತ ನೋಡಿದೆ. ಇವತ್ತು ದೇಶಕ್ಕೆ ಒಂದು ಈ ಮೆಸೇಜ್ ಏನು ಹೋಗಿದೆಯೋ ಅದನ್ನು ಇವ್ರ ಗಮನಕ್ಕೂ ಬಂದಿಲ್ಲ ಅಂತಂತಂದ್ರೆ ಪಾಪ ಇವರು ಕಾಂಗ್ರೆಸ್ನವ್ರು ಎಲ್ಲಿ ಎಲ್ಲಿರ್ತಾರೋ ನಾವು ಏನು ಹೇಳೋದು ಇವ್ರಿಗೆ? ಅದರಿಂದಾಗಿ ಇಂಥ ಒಂದು ಕೆಟ್ಟ ತೆವಲಿನ ನಾಯಕರು ಕಾಂಗ್ರೆಸ್ ಬಿಟ್ರೆ ಇನ್ನೆಲ್ಲಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಪಾಕಿಸ್ತಾನ್ ಅದ್ ಯಾಕೆಂತಂದ್ರೆ ಅವ್ರ ಕ್ಷೇತ್ರಗಳಲ್ಲಿ ಸ್ವಲ್ಪ ಮುಸ್ಲಿಂ ಬಂಧುಗಳಿದ್ದಾರೆ, ಅವರನ್ನು ಓಲೈಸ್ಲಿಕ್ಕೆ ಇವ್ರು ಮಾಡ್ತಿದ್ದಾರೆ. ಆಕ್ಚುಲಿ ಆ ಮುಸ್ಲಿಂ ಬಂಧುಗಳಿಗೂ ಕೂಡ ಇವ್ರ ಮಾತುಗಳು ರುಚಿಸೋದಿಲ್ಲ. ನೀವು ನೋಡಿರ್ಬಹುದು, ಇವತ್ತು ಮುಸಲ್ಮಾನ್ ಬಂಧುಗಳೇ ಪಾಕಿಸ್ತಾನದ ವಿರುದ್ಧವಾಗಿ ಏನು ಮೋದಿ ಅವರು ಕೈಗೊಂಡ್ರೋ ಅದರ ಬಗ್ಗೆ ಇವತ್ತು ಎಲ್ಲಾ ಕಡೆಯಲ್ಲೂ ಭಾರತ್ ಮಾತಾ ಕಿ ಜೈ ಅನ್ನೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ನವ್ರಿಗೆ ಏನ್ ರೋಗ ಬಂದಿದೆಯೋ ಅರ್ಥ ಆಗ್ತಾ ಇಲ್ಲ. ಮುಸಲ್ಮಾನ್ ಬಂಧುಗಳು ಕೂಡ ಈ ವಿಚಾರವನ್ನ ವಿರೋಧಿಸ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಜೊತೆಲಿ ಸರ್, ಇದೇನು ಮೊದಲಲ್ಲ ಸರ್. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಂತ ಹೊತ್ತಿನಲ್ಲಿ ಏರ್ ಸ್ಟ್ರೈಕ್ ಮಾಡಿದಾಗ್ಲೂ ಕೂಡ ಒಂದು ರೀತಿಯಾಗಿ ಹೆಬಿಚುವಲ್ ಅಫೆಂಡರ್ಸ್ ತರನೇ ಮತ್ತೆ ಸೆನ್ಸಿಟಿವ್ ಪ್ರಕರಣದಲ್ಲೂ ಕೂಡ ಮಾತನಾಡ್ತಾರಲ್ಲ ಸರ್, ಏನ್ ಕತೆ ಸರ್ ಇವ್ರದ್ದು? ಇವರನ್ನ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಇವರೇ ದೇಶದ್ರೋಹಿಗಳು. ಇವತ್ತು ನೋಡಿ, ತರೂರ್ ಅವರು ಒಂದು ಹೇಳಿಕೆ ಕೊಟ್ರು, ಅದು ಭಾರತ ದೇಶದ ಪರ. ನೋಡಿ, ಟಾಪ್ ಲೈನ್ ಅಲ್ಲಿರೋರು ನಾವು ಮೋದಿಜಿಯವರ ಕ್ರಮವನ್ನ ಸ್ವಾಗತಿಸ್ತೇವೆ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದ್ರು. ಒಂದು ಕಡೆ ಅವ್ರು ಆ ರೀತಿ ಹೇಳ್ತಾರೆ, ಸೆಕೆಂಡ್ ಲೈನ್ ಅವ್ರನ್ನ ಎತ್ತು ಕಟ್ತಾರೆ, ನೀವು ಈ ರೀತಿ ಹೇಳ್ರಿ ಅಂತ. ಅಂದ್ರೆ ಅವರ ಡಬಲ್ ಸ್ಟ್ಯಾಂಡರ್ಡ್ ಯಾವಾಗ್ಲೂ ಇದೆ. ಈ ದೇಶದ ವಿರುದ್ಧವಾದ ನಡೆ ಕಾಂಗ್ರೆಸ್ಸಿನ ನಡೆ. ಇವತ್ತು ಒಂದು ಕಡೆ ಈಗ ಹೇಳ್ತಾರೆ, ಇನ್ನೊಂದು ಕಡೆ ಹಾಗೆ ಮಾಡ್ತಾರೆ. ನಮ್ಮ ಇವ್ರು ಹೇಳ್ತಾರೆ, ಸಂತೋಷ್ ಲಾಡ್ ಅವರು ಪಾಪ ಅವರು ಬುಷ್ ಯಾತ್ರೆ ಮಾಡ್ಲಿ ಅಂತ. ಇವ್ರು ಮಾಡ್ತಿರೋದೇನು ಪಾಕಿಸ್ತಾನ ಯಾತ್ರೆ ಅಲ್ವಾ? ಯಾಕೆ ಇಷ್ಟೊಂದು ಪ್ರೇಮ ಅವ್ರ ಮೇಲೆ ನಿಮಗೆ? ಹರಿಪ್ರಸಾದ್ ಅವ್ರು ಹೇಳ್ತಾರೆ, ನಮಗೆ ಪಾಕಿಸ್ತಾನ ಬಿಜೆಪಿನವ್ರಿಗೆ ವಿರೋಧಿ ರಾಷ್ಟ್ರ ಇರ್ಬೋದು, ಆದ್ರೆ ನಮಗದು ವಿರೋಧಿ ರಾಷ್ಟ್ರ ಅಲ್ಲ ಅಂತ ಹೇಳ್ತಾರೆ. ಹಂಗಿದ್ರೆ ಇವರು ನಿಜವಾಗ್ಲೂ 71 ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರ ಇವರು? ಆವತ್ತು ಮಾನೆಕ್ ಶಾ ಅವರು ಮಾಡಿದ್ದು, ಇಂದಿರಾ ಗಾಂಧಿ ಅವರಲ್ಲ. ಎಲ್ಲ ಇವರು ಒಂದೊಂದು ಮಾಡಿರ್ತಕ್ಕಂಥ ಇವರು ತಪ್ಪುಗಳು ಇವರ ಬಾಯಿಂದಲೇ ಈಗೆಲ್ಲ ಬೆತ್ತಲಾಗ್ತಾ ಇದ್ದಾರೆ. ಅವರು ಈ ದೇಶದ್ರೋಹದ ಕೆಲಸಗಳನ್ನು ಇವ್ರು ಏನೇನು ಮಾಡಿದಾರೋ ಅದನ್ನ ಇವತ್ತು ತಿದ್ದುವ ಕೆಲಸವನ್ನ ಮೋದಿಜಿ ಅವರು ಮಾಡ್ತಿದ್ದಾರೆ. ಈ ದೇಶ ಇವತ್ತು ಸುಭದ್ರವಾಗಿದೆ, ಇದು ಪ್ರಪಂಚಕ್ಕೆ ಅರ್ಥ ಆಗಿದೆ. ಇವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂತಂದ್ರೆ ಇವ್ರು ಈ ದೇಶದಲ್ಲಿ ಇರ್ಲಿಕ್ಕೂ ಯೋಗ್ಯರಲ್ಲ ಅಂತ ಹೇಳೋ ಮಾತನ್ನು ಹೇಳ್ತೇನೆ ಸರ್. ಅಂತಂದ್ರೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಓಲೈಕೆ ಮಾಡುವಂತ ವಿಚಾರವಾಗಿ ಇಂಥ ಹೇಳಿಕೆ ಕೊಟ್ರೆ ಅವರು ಕೂಡ ಒಪ್ಪಲ್ಲ ಅಂತ. ಕರ್ನಲ್ ಸೋಫಿಯಾ ಕುರೇಶಿ ಅವರು ಬಹಳ ಗಟ್ಟಿಗಿಟ್ಟಿ ಆಗಿ ನಮ್ಮ ದೇಶವನ್ನ ಪ್ರತಿನಿಧಿಸಿ ಸುದ್ದಿಗೋಷ್ಠಿ ಮಾಡಿದ್ರು. ಎಲ್ಲ ಇಂಥ ಹೇಳಿಕೆ ಕೊಡೋದ್ರಿಂದ ಅವ್ರಿಗೆ ಏನ್ ಲಾಭ? ಯಾಕೆ ಕೊಡ್ತಾರೆ ಇಂಥ ಎಡವಟ್ಟಿನ ಹೇಳಿಕೆ ಇಂಥ ಸಂದರ್ಭದಲ್ಲಿ ಅಂತ? ಇವರು ಒಂದ್ ರೀತಿ ಚಂಡಿ ಹೆಂಡತಿ ಇದ್ದಂಗೆ. ಬಿಜೆಪಿಯವರು ಮಾಡಿ ಅಂದಿದ್ದನ್ನ ಮಾಡಬಾರ್ದು ಅನ್ನೋದು, ನಾವು ಮಾಡೋದಿಲ್ಲ ಅಂದಿದ್ದನ್ನ ಮಾಡ್ತೀವಿ ಮಾಡಬೇಕು, ಯಾಕೆ ಮಾಡಲ್ಲ ಅನ್ನೋದು. ಯುದ್ಧ ಬೇಡ ಅಂದ್ರು ಮೊದಲು, ಯಾಕೆ ಈಗ ಯುದ್ಧ ಮಾಡೋದ್ರಲ್ಲಿ ನೀವು ಯಾಕೆ ಹಿಂದೆ ಬಿದ್ರಿ ಅಂತ ಯಾಕೆ ಕೇಳ್ತಾರೆ? ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯುದ್ಧದ ಪರ ನಾವಿಲ್ಲ, ಯುದ್ಧ ಮಾಡಬೇಡಿ ಅಂದ್ರು. ಆಮೇಲೆ ಅವರೇ ಹೇಳಿದ್ರು, ಉಲ್ಟಾ ಹೊಡೆದು ಬಿಟ್ರು 2 ದಿನ ಆದ್ಮೇಲೆ, ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ಅಂದ್ರು. ಆಯ್ತು, ಈಗ ವಿರಾಮ ಘೋಷಣೆ ಆದ ತಕ್ಷಣ ಈಗಲೂ ನಾವೇನು ಯುದ್ಧ ಪ್ರಾರಂಭನೇ ಆಗಿರಲಿಲ್ಲ. ಮೊದಲನೇದಾಗಿ ಇದು ಓನ್ಲಿ ನಮ್ಮ ಇದು ನಡೀತಾ ಇತ್ತು, ಸ್ಟ್ರೈಕ್ ನಡೀತಾ ಇತ್ತು. ಯಾರ ಬಗ್ಗೆ? ಪಾಕಿಸ್ತಾನದ ವಿರುದ್ಧ ಅಲ್ಲ ನಮ್ಮದು ಪ್ರಾರಂಭ ಆಗಿರೋದು.
ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ನಡೆದಾಗ ಪಾಕಿಸ್ತಾನದವರು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿ ನಮ್ಮ ಕಡೆ ಅವರು ಗುರಿ ಮಾಡಿದ್ರಿಂದ ಅವರನ್ನು ನಾವು ಎದುರಿಸಬೇಕಾಯ್ತು. ಆದ್ರೂ ಈಗಲೂ ನಮ್ಮ ಕಾರ್ಯಾಚರಣೆ ನಿಂತೇ ಇಲ್ಲ, ಈಗಲೂ ನಡೀತಾ ಇದೆ. ಅದು ಪಾಕಿಸ್ತಾನದ ಒಳಗಡೆ ನಡೀತಾ ಇಲ್ಲ, ಆದ್ರೆ ನಮ್ಮ ದೇಶದ ಒಳಗಡೆ ನಡೀತಾ ಇದೆ. ನಿನ್ನೆನೂ ಕೂಡ 3 ಟೆರರಿಸ್ಟ್ಗಳನ್ನ ಹೊಡೆದಾಕ್ಲಿಲ್ವೇ? ಇದು ಆಗಿರ್ತಕ್ಕಂಥದ್ದು. ಆದ್ರೆ ಇವ್ರಿಗೆ ಇದೆಲ್ಲ ಅರ್ಥ ಆಗ್ಬೇಕಲ್ಲ, ಅವರ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ.